ಹಿರಿಯರಿಗ ಮನೆ ಜಮೀನು ಸ್ವಂತ ಊರು ಅಂದರೆ ಒಂದು ಭಾವನಾತ್ಮಕ ಸಂಬಂಧ ಇರುತ್ತೆ. ಅದನ್ನು ಬಿಟ್ಕೊಡೋದಕ್ಕೆ ಅವರು ಎಂದಿಗೂ ಕೂಡ ಸಿದ್ಧ ಇರೋದಿಲ್ಲ. ಅವರು ಹುಟ್ಟಿ ಬೆಳೆದ ಆಡಿ ಬೆಳೆದ ಅಂಗಳ ಅನ್ನುವಂಥ ಭಾವುಕ ಬೆಸುಗೆ ಅದರೊಂದಿಗೆ ಬೆಸೆದುಕೊಂಡಿರುತ್ತೆ. ಅದನ್ನು ಯಾವ ಕಾರಣಕ್ಕೂ ಯಾವ ಬೆಲೆಗೂ ಅವರು ಬಿಟ್ಟುಕೊಡೋದಿಲ್ಲ. ಅದಕ್ಕೆ ತಾಜಾ ನಿದರ್ಶನ ಅಂದರೆ ಚೀನಾದ ಈ ಹೌಂಗ್ ಪಿಂಗ್ ಎಂಬಾತ ಮನೆ ಹೆದ್ದಾರಿಯ ಮಧ್ಯ ಏಕಾಂಗಿಯಾಗಿ ನಿಂತಿದೆ. ಹೆದ್ದಾರಿಯ ಮಧ್ಯದಲ್ಲಿ ಒಂದು ಮನೆ, ಕೋಟಿ ಕೋಟಿ ರೂಪಾಯಿ ಕೊಡ್ತೀವಿ ಅಂದರೂ ಕೂಡ ಈ ವ್ಯಕ್ತಿ ಆ ಮನೆಯನ್ನು ಮಾತ್ರ ಬಿಟ್ಟುಕೊಡ್ತಾ ಇಲ್ಲ. ಹೆದ್ದಾರಿ ಮಧ್ಯದಲ್ಲಿ ಹೌಂಗ್ ಪಿಂಗ್ ಎಂಬಾತನ ಏಕೈಕ ಮನೆ ಮಾತ್ರ ಉಳ್ಕೊಂಡಿದೆ. ಅಲ್ಲಿ ಚೀನಾದ ಜಿನ್ಕ್ಸಿ ಎಂಬಲ್ಲಿ ಹೆದ್ದಾರಿಯ ಮಧ್ಯದಲ್ಲಿ ಪುಟ್ಟ ಮನೆಯೊಂದು ಉಳಿದಿದೆ. ಹೌಂಗ್ ಪಿಂಗ್ ಎಂಬ ವೃದ್ಧನಿಗೆ ಸೇರಿರುವಂಥ 2 ಅಂತಸ್ತಿನ ಮನೆ ಇದು. 11 ವರ್ಷದ ಮೊಮ್ಮಗನ ಜೊತೆ ಹೌಂಗ್ ಪಿಂಗ್ ವಾಸವಾಗಿದ್ದಾರೆ. ಚೀನಾ ಸರ್ಕಾರ ಮನೆ ಬಿಡುವಂತೆ ಸಾಕಷ್ಟು ಮನವಿ ಮಾಡಿತ್ತು. ಸರ್ಕಾರದಿಂದ 2 ಕೋಟಿ ಕೊಡೋದಾಗಿ ಕೂಡ ಆಫರ್ ನೀಡಿತ್ತು. ಜಿನ್ಕ್ಸಿ ನಗರದ ಸೆಕ್ರೆಟರಿ ಕೂಡ 3 ಕೋಟಿ ಕೊಡೋದಕ್ಕೆ ಮುಂದಾಗಿದ್ರಂತೆ. ಆದರೆ ಹೌಂಗ್ ಪಿಂಗ್ ಮಾತ್ರ ಆ ಮನೆಯನ್ನು ಬಿಡೋದಕ್ಕೆ ಒಪ್ಪಲಿಲ್ಲ. ಹೀಗಾಗಿ ಆ ಮನೆಯನ್ನು ಬಿಟ್ಟು ಸುತ್ತುವರಿದಂತೆ ಹೆದ್ದಾರಿಯನ್ನು ನಿರ್ಮಾಣ ಮಾಡಲಾಗಿದೆ. ಈಗ ಚೀನಾ ಸರ್ಕಾರ ಆ ಮನೆ ಸುತ್ತಲೂ ಹೆದ್ದಾರಿಯನ್ನು ನಿರ್ಮಿಸ್ತಾ ಇದೆ. ಕಾಮಗಾರಿ ಧೂಳಿಂದ ರಕ್ಷಿಸಿಕೊಳ್ಳೋದಕ್ಕೆ ಪಿಂಗ್ ಹೊರಗೆ ಎತ್ತಾರೆ. ಸಂಜೆ ಕಾಮಗಾರಿ ಮುಗಿಯೋ ಹೊತ್ತಿಗೆ ಮನೆ ಸೇರ್ತಾರೆ. ಹೆದ್ದಾರಿ ಆದಮೇಲೆ ಶಬ್ದ ಮಾಲಿನ್ಯದ ಸಮಸ್ಯೆ ನನಗಿಲ್ಲ ಅಂತ ಹೇಳಿದರು. ಇಡೀ ಹೆದ್ದಾರಿಯ ಮಧ್ಯೆ ಪಿಂಗ್ ಮನೆ ಏಕಾಂಗಿಯಾಗಿ ನಿಂತಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.